KD ಚಿತ್ರದ ನಂತರ ಕಾಣೆಯಾಗಿದ್ದ ಮಚ್ಚಲಕ್ಷ್ಮಿ ಇವತ್ತು ನನ್ನ ಜೊತೆ ಕಾಣಿಸ್ಕೊಂಡಿದ್ದಾರೆ. ಸೊ ಮಚ್ಚಿಡ್ಕೊಂಡು ಎಲ್ಲರೂ ಹೋಗಿದ್ರಾ, ಇಲ್ಲ ಯಾವ್ಯಾವುದಾದ್ರೂ ಸಿನಿಮಾದಲ್ಲಿ ಬ್ಯುಸಿ ಇದ್ರಾ, ಏನು ಎತ್ತ ಎಲ್ಲ ವಿಚಾರ ಮಾತಾಡಿಸ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಕಾಣೇ ಇಲ್ಲ ಅದೇ ನಮ್ಮ ಕಣ್ಣು ಕಾಣಿಸೋದು ಮಾತ್ರ ಇವತ್ತೇನೆ ಅಪ್ಪ. ಸಿನಿಮಾ ರಿಲೀಸ್ ಆಗಿ ಇನ್ನೇನು 2-3 ಮಂತ್ಸ್ ಅಷ್ಟೇ ಆಗಿರೋದು. ಸೊ ಇಲ್ಲೇ ಇದೆ, ಕೆಲಸ ಮಾಡ್ತಿದ್ದೆ. ಹೇಗಿದೆ ಆಫ್ಟರ್ KD? ಅಣ್ಣ ಫ್ರಮ್ ಮೆಕ್ಸಿಕೋ ರೆಡಿ ಇದೆ. ಅದನ್ನು ಹೊರತುಪಡಿಸಿ KD ಸಮಯದಲ್ಲಿ ಸಾಕಷ್ಟು ಮಾತಾಡಿದ್ವಿ, ಬೇರೆ ಬೇರೆ ಭಾಷೆಗಳೆಲ್ಲ ಅವಕಾಶಗಳದು ಅದು ಅಂತ. ಸೊ ಹೇಗಿದೆ ರೇಷ್ಮಾ ಅವರ ಒಂದು ಜರ್ನಿ ಈಗ? ತುಂಬ ಚೆನ್ನಾಗಿದೆ. ಐ ಥಿಂಕ್ ನಾನು ಇಡೀ ಸಿನಿಮಾ ಜರ್ನಿಲಿ ಒಂದು ಕಲ್ತಿದ್ದಂದರೆ ಹ್ಯಾವ್ ಪೇಷನ್ಸ್ ಅಂತ. ಐ ಥಿಂಕ್ KD ರಿಲೀಸ್ ಆದಮೇಲೆ ಇಟ್ ವಾಸ್ ವರ್ತ್ ದ ವೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬಂತು ಆ್ಯಂಡ್ ಇಟ್ ಈಸ್ ಅ ಸ್ಪೆಷಲ್ ಮೂವಿ ನನಗೆ. ಐ ಥಿಂಕ್ ಐ ಆಮ್ ವೆರಿ ವೆರಿ ಪ್ರೌಡ್ ಆ್ಯಂಡ್ ಥ್ಯಾಂಕ್ಫುಲ್. ಆ ಸಿನಿಮಾ ಮಾಡಿದ್ದೀನಿ ನಾನು, ಆ ಸಿನಿಮಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನನಗೆ ಅಂತ. ಸೊ ಐಲ್ ಆಲ್ವೇಸ್ ಬಿ ಗ್ರೇಟ್ಫುಲ್. ಐ ಥಿಂಕ್ ಗ್ರೇಟ್ಫುಲ್ ಅನ್ನೋದಕ್ಕಿಂತ ಖುಷಿನೇ ಪಡಬೇಕು. ನೀವು ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ, ದೊಡ್ಡ ಸಿನಿಮಾಗಳು, ಒಂದು UI ಇರ್ಬೋದು, ಒಂದು KD ಇರ್ಬೋದು. ಹೇಗಿತ್ತು ಆ 2 ಸಿನಿಮಾಗಳ ಒಂದು ಜರ್ನಿ? ಐ ಥಿಂಕ್ ಲರ್ನಿಂಗ್ ಜರ್ನಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇವಾಗಿನ್ನೂ 4 ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು. ಸಿನಿಮಾಗಳು ಮಾಡ್ತಾ ಇದ್ರೂ ಎವ್ರಿ ಮೂವಿ ಇಸ್ ಏನಾದರೂ ಹೊಸದು ಕಲಿಬೋದು ನನಗೆ. ಆ್ಯಂಡ್ ಎಸ್ಪೆಷಲಿ UI ಅಲ್ಲಿ ಉಪ್ಪಿ ಸರ್ ಇದ್ದರು, ಇಲ್ಲಿ ಮತ್ತೊಮ್ಮೆ ಪ್ರೇಮ್ ಸರ್, ಧ್ರುವ ಸರ್ ಆಗಿರಲಿ, ಅಥವಾ ಇಡೀ ಕಾಸ್ಟೇ ದೊಡ್ಡದಾಗಿತ್ತು. ಸೊ ತುಂಬ ಕಲಿಯೋಕ್ಕೆ ಸಿಗುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ. ಆ್ಯಂಡ್ ಅಲ್ಲಿ ಕಲ್ತಂಥ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ನನ್ನ ಮುಂದಿನ ಸಿನಿಮಾಗಳಾಗಲಿ ಅಥವಾ ಮುಂದಿನ ಜರ್ನಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ನಾನು. ಸೊ ಇಟ್ಸ್ ಅಮೇಝಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಒಂದು ವರ್ಡಲ್ಲಿ ಹೇಳೋದಾದ್ರೆ ಉಪೇಂದ್ರ ಅವ್ರ ಬಗ್ಗೆ? ಮಾಸ್ಟರ್ ಮೈಂಡ್, ಕ್ರಿಯೇಟಿವ್. ಐ ಥಿಂಕ್ ಒಂದು ವರ್ಡ್ ಸಾಕಾಗಲ್ಲ ಅವ್ರಿಗೆ. ಹೀಸ್ ಅಮೇಝಿಂಗ್. ಐ ಥಿಂಕ್ ಅವ್ರ ಜೊತೆ ಕೆಲಸ ಮಾಡಿ ಮತ್ತೆ ಯಾವಾಗ ಡೈರೆಕ್ಷನ್ ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ನಾನು ಕಾಯ್ತಿದ್ದೀನಿ. ಇಟ್ ಈಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಸರ್. ಉಪೇಂದ್ರ ಅವರಿಂದ ಸಾಕಷ್ಟು ಜನ ನಟರಲ್ಲ, ಡೈರೆಕ್ಟರ್ಗಳು ಕಲಿತಾರೆ. ಸೊ ನೀವೇನು ಕಲ್ತ್ರಿ? ಸರ್ ನಾನೇನು ಕಲ್ತೆ ಅಂತ ಐ ಥಿಂಕ್ ಇವಾಗ ಒಂದು ಲೈನಲ್ಲಿ ಹೇಳಿದ್ರೆ ಅದು ಜಸ್ಟಿಸ್ ಮಾಡಲ್ಲ. ಆ ಎಕ್ಸ್ಪೀರಿಯನ್ಸ್ ಆಗಿರಲಿ, ಆ ಎಂಟೈರ್ ಎಕ್ಸ್ಪೀರಿಯನ್ಸ್ ನಾನು ಕ್ಯಾರಿ ಫಾರ್ವರ್ಡ್ ಮಾಡೋದು ನನಗೊಬ್ಬಳಿಗೆ ಅದು ಗೊತ್ತು. ಹೇಗೆ ಅನಿಸ್ತು ನನಗೆ, ಏನು ನೋಡಿದೆ, ಸರ್ ಆ್ಯಕ್ಷನ್ ಕಟ್ ಅನ್ಬೇಕಾದ್ರೆ ಹೇಗಿದ್ರು, ಬಟ್ ಕಾಸ್ಟ್ಯೂಮ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಹೇಗಿದ್ರು ಅಂತ, ಅದೆಲ್ಲ ಸರ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸರ್. ಪ್ರೇಮ್ ಅವ್ರ ಬಗ್ಗೆ ಹೇಳೋದಾದ್ರೆ KD ಮತ್ತು ಏಕಲವ್ಯ 2 ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ರಿ. ಅವರಿಂದ ನೀವೇನು ಕಲ್ತ್ರಿ? ಸರ್ ಪ್ರೇಮ್ ಸರ್ ನನ್ನ ಗುರು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಏನೇ ಇವತ್ತು ಸಿನಿಮಾ ಬಗ್ಗೆ ಅಥವಾ ಆ್ಯಕ್ಟಿಂಗ್ ಬಗ್ಗೆ ಕಲ್ತಿದ್ದೀನಿ ಅಂದರೆ ಪ್ರೇಮ್ ಸರಿಂದ. ಆ್ಯಂಡ್ ಅವರ ಒಂದು ಗೈಡೆನ್ಸಲ್ಲಿ, ಅವರ ಒಂದು ಸಜೆಷನಲ್ಲಿ ನನಗೆ ಆ್ಯಕ್ಟಿಂಗ್ ಆಗಿರಲಿ, ಅಥವಾ ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಅಥವಾ ಜನರ ಜೊತೆ ಹೇಗೆ ನಡ್ಕೊಳ್ಬೇಕು. ಆನ್ ಕ್ಯಾಮ್ರಾ ಎಷ್ಟು ಆ್ಯಕ್ಟಿಂಗ್ ಮಾಡ್ತೀವಿ, ಜನರು ಎಷ್ಟು ಪ್ರೀತಿ ಮಾಡ್ತಾರೆ, ಆಫ್ ಕ್ಯಾಮ್ರಾನೂ ನೀವು ಅಷ್ಟೇ ಹಂಬಲ್ ಆಗಿರಬೇಕು, ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕು ಜನನ. ಆ್ಯಂಡ್ ಯಾರೇ ಬರಲಿ ಅವರ ಒಂದು ಜರ್ನಿನ, ಅವರ ಒಂದು ಶ್ರಮನ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಐ ಥಿಂಕ್ ಲಾಟ್ ಆಫ್ ಮಾರಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅವರಿಂದ ನಾನು ಕಲ್ತಿದ್ದೀನಿ. ಅಣ್ಣ ಫ್ರಮ್ ಮೆಕ್ಸಿಕೋ, ಅದು ಕೂಡ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಈ ವರ್ಷ. ಐ ಥಿಂಕ್ ನಿಮ್ಮದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದು ಅಂತ ಅನ್ಸುತ್ತೆ ಈ ವರ್ಷ. ಟಚ್ ವುಡ್, ಬಟ್ ಇಲ್ಲ, ಈ ವರ್ಷ ಐ ಥಿಂಕ್ KD ರಿಲೀಸ್ ಆಗಿದೆ, ನನ್ನ ಫ್ರಮ್ ಮೆಕ್ಸಿಕೋ. UI 1 ವರ್ಷ ಆಯಿತು ರಿಲೀಸ್ ಆಗಿ. ಬಟ್ ಈ ಥರ ಒಂದು ಆಪರ್ಚುನಿಟೀಸ್ ಬರ್ತಾ ಇದೆ ನನಗೆ. ಡೈರೆಕ್ಟರ್ಸ್ ನನ್ನ ನೋಟಿಸ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ಸ್ಕ್ರಿಪ್ಟ್ ರೆಡಿಯಾಗಿರಬೇಕಾದ್ರೆ ಈ ಪಾತ್ರ ರೇಷ್ಮಾ ಮಾಡ್ಬೋದು, ಈ ಪಾತ್ರದಲ್ಲಿ ರೇಷ್ಮಾನ ನಾನು ನೋಡ್ಬೋದು ಅಂತ ಅವರು ಬಂದಾಗ ಐ ಥಿಂಕ್ ಐ ಆಮ್ ವೆರಿ ರೆಸ್ಪೆಕ್ಟ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಈ ಥರ ಬರ್ತಾ ಇರಲಿ, ಒಂದೊಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು 3-4 ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ನನಗೊಂದು ಆಸೆ. ಗಾಲಿ ನಟರಾಕ್ಷಸ ಅಂತಾರೆ. ಸೊ ಅವರ ಒಂದು ಜೊತೆಗಿನ ಆ್ಯಕ್ಟಿಂಗು ಯಾವ ಥರ ಟಫ್ ಆಗಿತ್ತು? ಅವರು ಸ್ಕ್ರೀನ್ ಮೇಲೆ ಅದ್ಭುತವಾದಂಥ ನಟರು. ನಟರಾಕ್ಷಸ ಅಂತ ಯಾಕೆ ಅಂತ ಟೈಟಲ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ಅಂತ ನಾನು ಕಣ್ಣಾರೆ ನೋಡಿದೆ. ಬಿಕಾಸ್ ಹೀ ಈಸ್ ಸೋ ಗ್ರೇಟ್ ಆಫ್ ಎನ್ ಆ್ಯಕ್ಟರ್. ನಾವು ಹೇಳ್ತೀವಲ್ಲ ಸ್ಟೇಜ್ ಫ್ರೈಟು, ಒಂದು ಏನಾದರೂ ಒಂದು ಸ್ವಲ್ಪ ಭಯ ಅದು ಇದು ಅಂತ, ಅವ್ರು ನೋಡಿದ್ರೆ ಏನೂ ಇಲ್ಲ, ಕ್ಯಾಮ್ರಾದ ಮುಂದೆ ಬರ್ತಾರೆ, ಆರಾಮಾಗಿ ಅವ್ರು ಏನು ಪಾತ್ರದಲ್ಲಿ ಇನ್ವಾಲ್ವ್ ಆಗ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೀ ಈಸ್ ವೆರಿ ಲೈಕ್ ಹಂಬಲ್. ನನಗೂ ಅಷ್ಟೇ ಸಪೋರ್ಟ್ ಮಾಡಿದರು, ನನಗೂ ಅಷ್ಟೇ ಏನಾದರೂ ಹೆಲ್ಪ್ ಬೇಕಂದರೆ, ಏನಾದರೂ ಸಜೆಷನ್ಸ್ ಬೇಕಂದರೆ ಹೀ ಈಸ್ ವೆರಿ ಓಪನ್ ಟು ಟಾಕ್ ಟು. ಸೊ ನಾನೇನು ಹೆಸಿಟೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಇಟ್ ವಾಸ್ ಅ ವೆರಿ ಗುಡ್ ರ್ಯಾಪೋ.
ನಿಮ್ಮ ಒಂದು ಸಿನಿಮಾದ ಒಂದು ಗ್ರಾಫ್ ನೋಡಿದಾಗ ಒಂದು ಪಾತ್ರದಿಂದ ಒಂದು ಪಾತ್ರಕ್ಕೆ ಒಂದು ಸಿನಿಮಾದಿಂದ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳ ಆಯ್ಕೆ ಇದೆ. ಸೊ ನಿಮ್ಮ ಸಿನಿಮಾ ವಿಷನ್ ಏನಿದೆ ಅಂತ? ಅದೇ ಸರ್, ಟು ಬಿ ವರ್ಸಟೈಲ್. ಯಾಕಂದರೆ ಇವಾಗ ನೀನು ನನ್ನ ಹೀಗೆ ನೋಡಿದ್ರೆ ನೀವು ಆ್ಯಂಡ್ ಸಿನಿಮಾಲಿ ನೋಡಿದ್ರೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತೀನಿ. ಯಾಕಂದರೆ ಯು ಐಲೂ ಅಷ್ಟೇ, ಲುಕ್ ವೈಸ್ ಆಗಿರಲಿ ಅಥವಾ ಬಿಹೇವಿಯರ್ ವೈಸ್ ಆಗಿರಲಿ, ಅದು ಉಪ್ಪಿ ಸರ್ ಸ್ವಲ್ಪ ಕ್ರಿಯೇಟಿವ್ ಆಗಿ ಬರೆದಿದ್ದಾರೆ. ಐ ಥಿಂಕ್ ಎಂಡ್ ಆಫ್ ದ ಡೇ ಇಟ್ ಇಸ್ ಆಲ್ ಡೈರೆಕ್ಟರ್ಸ್ ವಿಷನ್ ಅಂತಲೇ ಹೇಳ್ಬೋದು. ಇವಾಗ ನಾವು ಎಷ್ಟೇ ಹೇಳಿದ್ರು ನಮಗೆ ಈ ಥರ ಪಾತ್ರ ಮಾಡಬೇಕು, ಆ ಥರ ಪಾತ್ರ ಮಾಡಬೇಕು ಅಂತ ಕತೆ ಬಂದಾಗ ಡೈರೆಕ್ಟರ್ ವಿಷನ್ ಹೇಗಿರುತ್ತೆ, ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕ್ಯಾರೆಕ್ಟರ್ ಬಗ್ಗೆ, ಅದ್ರ ಮೇಲೆ ನಾವು ವರ್ಕ್ ಮಾಡ್ಬೋದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ನಮ್ಮ ಡೈರೆಕ್ಟರ್ಸ್ ತುಂಬ ಅಷ್ಟು ಕ್ಲಿಯರಾಗಿ ನನಗೆ ಹೇಳ್ಕೊಡ್ತಾ ಇದ್ರು. ಲುಕ್ ವೈಸ್ ಆಗಿರಲಿ ಅಥವಾ ಬಿಹೇವಿಯರ್ ವೈಸ್ ಆಗಿರಲಿ ಅಥವಾ ಅದೇ ಕ್ಯಾರೆಕ್ಟರ್ ಹೇಗೆ ಕಂಪೋಸ್ ಮಾಡಬೇಕು, ಹೇಗಿರಬೇಕು, ಬಾಡಿ ಲ್ಯಾಂಗ್ವೇಜಿಂದ ಪ್ರತಿಯೊಂದು ತುಂಬ ಕ್ಲಿಯರ್ ಆಗಿದ್ರು. ಸೊ ಡೈರೆಕ್ಟರ್ ಏನು ಯೋಚನೆ ಮಾಡ್ತಾರೆ ಅದನ್ನ ಡೆಲಿವರ್ ಮಾಡೋದೇ ನನ್ನ ಕೆಲಸ ಅಷ್ಟೇ. ಕೆಲವೊಂದು ಸಲ ತುಂಬ ಟಫ್ ಅನಿಸ್ಬಿಡುತ್ತೆ, ಕತೆ ಕೇಳ್ದಿರನು ಸಿನಿಮಾನು ಒಪ್ಕೋಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬಿಕಾಸ್ ಡೈರೆಕ್ಟರ್ಸು ಆ ಥರದ ಡೈರೆಕ್ಟರ್ಗಳೇ ಸಿಕ್ಕಿದ್ರು ನಿಮಗೆ. ಆ ರೀತಿಯಾದಂತಹ ಟಫ್ ಸಿಚುವೇಶನ್ ನಿಮ್ಗೇನಾದರೂ ಕಾಣಿಸ್ತಾ? ಇಲ್ಲ ಸರ್, ಅವರೆಲ್ಲ ಲೆಜೆಂಡ್ ಡೈರೆಕ್ಟರ್ಸ್. ಅವ್ರ ಮೇಲೆ ನಾನು ಏನಂತ ಅವ್ರ ಜೊತೆ ಕೆಲಸ ಮಾಡೋದು ಸಿಗ್ತಾ ಆಪರ್ಚುನಿಟಿನೇ ಇಸ್ ಅ ವೆರಿ ಗುಡ್ ಡೀಲ್ ಫಾರ್ ಮಿ. ಅದರಲ್ಲಿ ನಾನು ಇಲ್ಲ ನಂಗೆ ಕತೆ ಕೇಳಬೇಕು, ನನಗಿದು ಅದೊಂದು ನಂಬಿಕೆ. ಅವರ ಪ್ರೀವಿಯಸ್ ವರ್ಕಿಂದ ನಾನು ಇರೋ ರೆಸ್ಪೆಕ್ಟ್, ಗೌರವ ಆ್ಯಂಡ್ ಅವರ ಸೀನಿಯಾರಿಟಿ ಆ್ಯಂಡ್ ಅವ್ರ ಮೇಲೆ ಇರೋ ಗೌರವ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಾಗ ಕತೆ ಎಲ್ಲ ಅದು ಸೆಕೆಂಡರಿ ಆಗಿಬಿಡುತ್ತೆ. ಸರ್ ಯಲ್ಲಿ ಒಂದು ಸಾಂಗ್ ಬರೆದಿದ್ರು ಟ್ರೋಲ್ ಆಗುತ್ತೆ ಅಂತ. ಸೊ ಹಾಡು ಬಂದ ನಂತರ ಯಾವ್ಯಾವ ರೀತಿಯಾದಂಥ ಒಂದಷ್ಟು ಬೆಳವಣಿಗೆಗಳನ್ನ ನಾವು ನೋಡಿದ್ವಿ. ಸೊ ಇತ್ತೀಚೆಗೆ ವಾಸ್ತವ ಅನಿಸುತ್ತೆ ಹಾಡು. ಅದೇ ಉಪ್ಪಿ ಸರ್ ನಮ್ಮೆಲ್ಲರ ಥಿಂಕಿಂಗಿಂದ ಒಂದು 5 ಸ್ಟೆಪ್ಸ್ ಫಾರ್ವರ್ಡೇ ಅಂತ ಹೇಳ್ತೀವಲ್ಲ, ಐ ಥಿಂಕ್ ಇಟ್ಸ್ ಅ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಅವ್ರ ಹಿಂದಿನ ಸಿನಿಮಾ ಎಲ್ಲ ಇವಾಗ ಇನ್ನೂ ನೋಡ್ತಾರೆ, ಇನ್ನೂ ಡಿಕೋಡ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಐನು ಜಸ್ಟ್ ಗಿವ್ ಇಟ್ ಲೈಕ್ 1 more year ಅವ್ರು ಇವಾಗಲೂ ಅಷ್ಟೇ ಇನ್ನೂ ಅದರಲ್ಲಿ ತುಂಬ ಇದೆ ಡಿಕೋಡ್ ಮಾಡೋಕ್ಕೆ ಆ ಸಿನಿಮಾ. ಇಟ್ಸ್ ಅ ವೆರಿ ಫಿಲಾಸಫಿಕಲ್ ಅಥವಾ ಡೀಟೇಲ್ಡ್ ಆಗಿ ಮಾಡಿರೋಂಥ ಒಂದು ಸಿನಿಮಾ. ಸೊ ಐ ಥಿಂಕ್ ಟ್ರೋಲ್ ಸಾಂಗ್ ಬಂದಾದಮೇಲೆ ಅವಾಗಲೂ ಅಷ್ಟೇ, ಟ್ರೋಲ್ ಸಾಂಗ್ ರಿಲೀಸ್ ಆದಮೇಲೆನೂ ತುಂಬ ಜನ ಅರ್ಥ ಮಾಡಿಕೊಂಡ್ರು. ಬಟ್ ಅಂಥ ಒಂದು ಡಿಫ್ರೆಂಟ್ ಸಾಂಗ್ ಮಾಡಿದ್ದೀನಿ ಅಂತ ನನಗೂ ಒಂದು ಖುಷಿ ಇದೆ. ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಸೆಲೆಬ್ರಿಟಿ ಹೆಣ್ಣು ಮಕ್ಕಳುಗಳಿಗೆ ತುಂಬ ಟಫ್ ಆಗಿಬಿಟ್ಟಿದೆ. ಸೊ ಎಲ್ಲಿ ನೋಡಿದ್ರು ಎ ಅನ್ನುವಂಥದ್ದು ದಾರಿ ತಪ್ಪಿಟ್ಟಿದೆ. ಎಸ್ಪೆಷಲಿ ನಾನು ಆಗಲೇ ಹೇಳ್ದಂಗೆ ನಾಯಕಿಯರಿಗೆ ಒಂದು ಫೇಕ್ ವಿಡಿಯೋಗಳನ್ನ ಹಾಕುವಂಥದ್ದು. ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು? ಖಂಡಿತ ಇವಾಗ ಎ ಐ ಬಂದಮೇಲೆ ಐ ಥಿಂಕ್ ಎ ಐಯಿಂದ ತುಂಬ ಒಳ್ಳೇದು ಕೆಲಸ ಮಾಡ್ಬೋದು, ತುಂಬ ಕ್ರಿಯೇಟಿವಿಟಿ ಮಾಡ್ಬೋದು. ಅದನ್ನ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ. ಈ ಥರ ಹೆಣ್ಮಕ್ಳಿಗೆ ಡೀಪ್ ಫೇಕ್ ವಿಡಿಯೋಸ್ ಮಾಡೋದು ಅಥವಾ ಆ ಥರ ಐ ಥಿಂಕ್ ಇಟ್ಸ್ ವೆರಿ ವೆರಿ ರಾಂಗ್. ಅನ್ಲೆಸ್ ಅವ್ರು ಆ ಪೊಸಿಷನಲ್ಲಿ ಇರೋ ತನಕ ಅವ್ರಿಗೆ ಅರ್ಥ ಆಗಲ್ಲ ಅನಿಸುತ್ತೆ. ಅದು ಹೇಗೆ ಫೀಲ್ ಆಗುತ್ತೆ, ನೋಡಬೇಕಾದ್ರೆ ಹೇಗೆ ಫೀಲ್ ಆಗುತ್ತೆ, ಅದು ಸ್ಪ್ರೆಡ್ ಆಗಬೇಕಾದ್ರೆ ಹೇಗೆ ಫೀಲ್ ಆಗುತ್ತೆ ಅಂತ. ಐ ಥಿಂಕ್ ದೇ ಹ್ಯಾವ್ ಟು ಬಿ ಮೋರ್ ಮೈಂಡ್ಫುಲ್ ಆ್ಯಂಡ್ ಕೇರ್ಫುಲ್ ಆ್ಯಂಡ್ ಯೂಸ್ ಎ ಐ ಫಾರ್ ದ ರೈಟ್ ರೀಸನ್ಸ್. ನೀವು ಯಾವ ರೀತಿ ಕ್ಯಾರಿ ಮಾಡ್ತೀರಾ ಈ ಸೋಷಿಯಲ್ ಮೀಡಿಯಾನ? ಒಂದು ನೆಗೆಟಿವ್, ಯಾಕಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಸೊ ಟ್ರೋಲ್ ಅನ್ನುವಂಥ ವಿಚಾರ ಬಂದದ್ದು ನೀವು ಯಾವ ರೀತಿ ಮಾನಸಿಕವಾಗಿ ತೊಗೋತೀರಾ ಅದನ್ನು ಅಂತ? ಸ್ಟಾರ್ಟಿಂಗಲ್ಲಿ ತುಂಬ ಬೇಜಾರಾಗ್ತಿತ್ತು. ಸ್ಟಾರ್ಟಿಂಗಲ್ಲಿ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ, ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅಂತ. ಬಟ್ ಅಷ್ಟು ಹಾರ್ಷಾಗಿ ಹೇಳೋ ಬದಲು ಅಥವಾ ಮೈ ಪರ್ಸ್ನಲಿ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ನೈಸ್ ಟು ಸೇ, ಡೋಂಟ್ ಸೇ ಎನಿಥಿಂಗ್ ಎಟ್ ಆಲ್ ಅಂತ. ಬಟ್ ಇಟ್ಸ್ ಓಕೆ. ನನಗೂ ಇವಾಗ ಒಳ್ಳೆ ರೀತಿ ಹೇಳಿದ್ರೆ ಖಂಡಿತ ನಾವು ಒಳ್ಳೆ ರೀತಿಲಿ ತೊಗೋತೀವಿ ಅದನ್ನ. ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಏನಾದರೂ ಹೇಳಿದರೆ ಅಥವಾ ಏನು ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿದರೆ ಖಂಡಿತ ಇಟ್ ಇಸ್ ಐಲ್ ಟೇಕ್ ದ್ಯಾಟ್ ಫೀಡ್ಬ್ಯಾಕ್. ಬಟ್ ಹೇಳೋ ರೀತಿನೂ ಇರುತ್ತೆ. ಅದು ತುಂಬ ಕೆಟ್ಟದಾಗಿ ಹೇಳಿದರೆ, ತುಂಬ ಒಬ್ರಿಗೆ ಮನ್ಸಿಗೆ ನೋವು ಮಾಡೋ ರೀತಿಯಲ್ಲಿ ಹೇಳಿದರೆ ಐ ಥಿಂಕ್ ಖಂಡಿತ ಬೇಜಾರಾಗೇ ಆಗುತ್ತೆ. ಬಟ್ ಐ ಹ್ಯಾವ್ ಅ ವೆರಿ ಗುಡ್ ಫ್ಯಾಮ್ಲಿ, ಐ ಹ್ಯಾವ್ ವೆರಿ ಗುಡ್ ಪೀಪಲ್ ಅರೌಂಡ್ ಮೀ. ಸೊ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಆ ಗಮನದಲ್ಲಿ ಹೋಗ್ತಾ ಇರ್ತೀನಿ. ಸೊ ಇಂಡಸ್ಟ್ರಿಗೆ ಬರೋದಕ್ಕೆ ಗಂಡು ಮಕ್ಕಳು ಕೂಡ ಹೆದರ್ತಿದ್ದಾರೆ. ಸೊ ಆ ರೀತಿಯಾದಂಥ ಒಂದು ಕೆಟ್ಟ ಪರಿಸ್ಥಿತಿ ಈ ಸೋಷಿಯಲ್ ಮೀಡಿಯಾದಿಂದ ಬಂದ್ಬಿಟ್ಟಿದೆ. ಸೊ ಹೆಣ್ಣು ಮಕ್ಕಳುಗಳು ಬರೋದಕ್ಕೂ 100 ಸಲ ಯೋಚನೆ ಮಾಡಬೇಕು, ಆ ಥರ ಆಗಿದೆ. ಸೊ ಏನು ಹೇಳ್ತೀರಾ ಸಿನಿಮಾ ರಂಗಕ್ಕೆ ಬರೋದಂತಹ ಮುಂದೆ ಬರಬೇಕು ಅನ್ನುವಂಥ ಕನಸು ಕಟ್ಟಿರುವಂತಹ ನಟರಿಗೆ ಅಥವಾ ನಟಿಯರಿಗೆ?
ಆ ಥರ ಏನೂ ಇಲ್ಲ ಸರ್. ನೀವು ಕೆಟ್ಟದಾಗ ನೋಡ್ತಾರೆ ಅದು ಬರೀ ಕೆಟ್ಟದೇ ಕಾಣಿಸುತ್ತೆ. ಒಳ್ಳೇದು ನೋಡಿದರೆ ತುಂಬ ಇದೆ ಒಳ್ಳೇದು ನೋಡೋಕ್ಕೆ ಅಥವಾ ಕಲಿಯೋಕ್ಕೆ. ಸೊ ಐ ಥಿಂಕ್ ನಿಮ್ಮ ಒಂದು ಮೈಂಡ್ ಸೆಟ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಪಾಸಿಟಿವ್ ಥಿಂಕಿಂಗ್ ಆಗಿರಲಿ, ಪಾಸಿಟಿವ್ ಜನರ ಜೊತೆ ಬೆರೀರಿ ಆ್ಯಂಡ್ ನಿಮ್ಮ ಗೋಲ್ ಮೇಲೆ ಫೋಕಸ್ ಮಾಡಿ. ಹೇಟ್ರೆಡ್ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಬಿ ವೆರಿ ಗೋಲ್ ಓರಿಯೆಂಟೆಡ್ ಆ್ಯಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಪೇಷನ್ಸ್ ಆಗಿ ನಿಮ್ಮ ಕೆಲಸನ ನಿಮ್ಮ ಪಾಡಿಗೆ ನೀವು ಮಾಡ್ತಾ ಹೋಗಿ. ಅದ್ರ ಪ್ರತಿಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇಡೀ ನಂತರ ಎಷ್ಟು ಕತೆ ಕೇಳಿದ್ರಿ? ಕೇಳಿದ್ದೀನಿ ಅಲ್ಪ ಸ್ವಲ್ಪ. ಯಾವುದಾದ್ರೂ ಫೈನಲ್ ಆಗಿದೆಯಾ ಆ ಕತೆಗಳಲ್ಲಿ? ಅದು ಅನೌನ್ಸ್ ಮಾಡ್ತೀನಿ ಸರ್. ಸದ್ಯಕ್ಕೆ ನನ್ನ ಕಡೆಯಿಂದ ಫಸ್ಟ್ ಬರೋಗಿಂತ ಟೀಮ್ ಅನೌನ್ಸ್ ಮಾಡಿದರೆ ದಟ್ ಇಸ್ ಮೋರ್ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಸದ್ಯಕ್ಕೆ ತಮಿಳಲ್ಲಿ ಒಂದು ವರ್ಕರ್ ಅಂತ ಒಂದು ಸಿನಿಮಾ ನಡೀತಿದೆ. ಇವಾಗ December 24th ನಮ್ಮ ಕನ್ನಡದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಡೀತಿದೆ. ತಮಿಳು ಹೇಗಿತ್ತು? ಕನ್ನಡ ಇಂಡಸ್ಟ್ರಿಯಿಂದ ಅಲ್ಲಿಗೆ ಹೋಗಿದ್ದೀರಾ, ಶೂಟಿಂಗ್ ಎಲ್ಲ, ಆ ವಾತಾವರಣ ಎಲ್ಲ ಹೇಗಿತ್ತು ಕನ್ನಡ ತಮಿಳು ಚಿತ್ರರಂಗ? ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂದರೆ ನನಗೆ ಮಾತಾಡೋಕ್ಕೆ ಅಷ್ಟೇನು ಪ್ರಾಬ್ಲಮ್ ಅನಿಸಿರಲಿಲ್ಲ. ಅರ್ಥ ಆಗುತ್ತೆ, ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ದ ಟೀಮ್ ವಾಸ್ ವೆರಿ ಸಪೋರ್ಟಿವ್. ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು. ಟೇಕ್ ಯೋರ್ ಟೈಮ್, ನೀನು ಯಾವಾಗ ರೆಡಿ ಆಗಿರ್ತೀಯ ವಿಲ್ ಶೂಟ್ ದೆನ್ ಅಂತ ತುಂಬ ಕಂಫರ್ಟಬಲ್ ಆಗಿ ನನಗೆ ಸ್ಕ್ರಿಪ್ಟ್ ಆಗಿರಲಿ ಅಥವಾ ಕತೆ ಏನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಇಟ್ ವಾಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಪ್ರತಿಯೊಬ್ಬ ನಟಿಗೂ ಒಂದು ಡ್ರೀಮ್ ಇರುತ್ತೆ, ನಾನು ಒಂದು ಈ ರೀತಿಯಾದಂಥ ಒಂದು ಪಾತ್ರವನ್ನು ಮಾಡಬೇಕು. ಸಾಕಷ್ಟು ಜನ ರೋಲ್ ಮಾಡೆಲ್ಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ, ನಾಯಕಿಯರು. ಸೊ ಆ ರೀತಿಯಾದಂಥ ಒಂದು ಡ್ರೀಮ್? ಅದೇ ಇವಾಗ ಕೇಳ್ತಾ ಇದ್ರು ಫಸ್ಟ್. ನಾನು ಒಂದು ಹಿಸ್ಟಾರಿಕ್ ಕ್ಯಾರೆಕ್ಟರ್ಸ್ ಏನಾದರೂ ಬಂದರೆ ಅಥವಾ ಈ ಮಾರ್ವೆಲ್ ಸೀರೀಸಲ್ಲಿ ಒಂದು ಸೂಪರ್ ಹೀರೋ ಥರ ಏನಾದರೂ ಅದು ಬಿಕಾಸ್ ದಟ್ ಈಸ್ ಅದಕ್ಕೆ ಎಂಡೇ ಇಲ್ಲ. ಆ ಥರ ಒಂದು ಎಲ್ಲರೂ ತುಂಬ ನೆನ್ಪಿಟ್ಕೋತಾರೆ ಆ ಥರ ಕ್ಯಾರೆಕ್ಟರ್ಸು. ಆ ಥರ ಏನಾದರೂ ಕ್ಯಾರೆಕ್ಟರ್ ಬಂದರೆ ತುಂಬ ಇದೆ. ಅದಕ್ಕೆ ಜರ್ನಿ ತುಂಬ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ ಟು ಗೆಟ್ ದೇರ್. ಬಟ್ ನೋಡೋಣ. ಹೆಣ್ಮಕ್ಳುಗಳಿಗೆ ಫಿಟ್ನೆಸ್ ತುಂಬ ಮುಖ್ಯ, ಎಸ್ಪೆಷಲಿ ಸಿನಿಮಾದಲ್ಲಿ ಉಳ್ಕೋಬೇಕಂದ್ರೆ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಐ ಥಿಂಕ್ ಏಕಲವ್ಯದಿಂದ ಇಲ್ಲಿವರೆಗೂ ರೇಷ್ಮಾ ಅವರ ಒಂದು ಫಿಟ್ನೆಸ್ಸಲ್ಲಿ ಏನು ಚೇಂಜಸ್ ನೋಡೇ ಇಲ್ಲ ನಾವು. ಸ್ಟ್ರಾಂಗ್ ಆಗಿದ್ದೀನಿ, ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಯಾಕಂದರೆ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಮಾಡ್ತೀನಿ ನಾನು. ಅಂತ ತುಂಬ ಎಕ್ಸ್ಟ್ರಾರ್ಡಿನರಿ ಅಂತ ಏನಿಲ್ಲ. ನಾರ್ಮಲ್ ಎಲ್ಲರೂ ಏನು ಮಾಡ್ತಾರೆ ಅದನ್ನೇ ಮಾಡ್ತೀನಿ. ನಾರ್ಮಲ್ ಫಿಟ್ನೆಸ್ ಇದ್ದೇ ಇರುತ್ತೆ, ಬಟ್ ಊಟನೂ ಸರಿಯಾಗಿ ಮಾಡ್ತೀನಿ. ಆ ಥರ ಏನು ಸಜೆಷನ್ ಕೊಡೋ ಥರ ಆ ಥರ ಏನಿಲ್ಲ. ಕೂರ್ಗೀಸ್ ಅಂತ ಅಂದರೆ ಸಿಕ್ಕಾಪಟ್ಟೆ ಫುಡ್ ಇರ್ತಾರೆ, ಬಟ್ ಆದರೂ ಕೂಡ ಈ ರೀತಿ ಮೇಂಟೈನ್ ಮಾಡೋದಕ್ಕೆ ಏನು ತಿಂತಾರೆ ಸರ್? ತುಂಬ ನೋವಾಗುತ್ತೆ ಸರ್. ಯಾವಾಗ ಊಟ ಕಂಟ್ರೋಲ್ ಮಾಡಬೇಕು ಅಂತ ಯಾರಾದರೂ ಹೇಳಿದಾಗ, ಸ್ವೀಟ್ ತಿನ್ನಬಾರ್ದು ಅಂತ ಯಾರಾದರೂ ಹೇಳಿದಾಗ ತುಂಬ ನೋವಾಗುತ್ತೆ ನನಗೆ. ಬಟ್ ಆದರೂ ಕದ್ದು ಕದ್ದು ತಿನ್ನೋದು. ನನಗೆ ಸಜೆಷನ್ಸ್ ಏನು ಕೊಡೋಕ್ಕೆ ಹೋಗಲ್ಲ. ಬಟ್ ಅದೇ ಬಿ ಮೈಂಡ್ಫುಲ್ ಏನು ತಿಂತೀರಾ. ಯಾಕಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಆಗಿರಲಿ ಅಥವಾ ಫಿಸಿಕಲ್ ಹೆಲ್ತ್ ಆಗಿರಲಿ, ಅದು ನಥಿಂಗ್ ಕಮ್ಸ್ ಅಬವ್ ದಟ್. ಸೊ ನಿಮ್ಮನ್ನ ನೀವು ಪ್ರಯಾರಿಟೈಸ್ ಮಾಡಿ. ಸೊ ನಿಮ್ಗೇನು ಒಳ್ಳೆಯದು ಅದನ್ನ ನೋಡಿಕೊಂಡು ಹೆಲ್ದಿಯಾಗಿರಿ, ವರ್ಕೌಟ್ ಮಾಡಿ ಅಷ್ಟೆ. ಅಣ್ಣ ಫ್ರಮ್ ಮೆಕ್ಸಿಕೋ, ಸೊ ಆ ಸಿನಿಮಾದ ನಿಮ್ಮ ಪಾತ್ರ ಯಾಕಂದ್ರೆ ಈಗ ಆಲ್ರೆಡಿ ಬಂದಿರುವಂಥದ್ದು ಎಲ್ಲದರಲ್ಲೂ ನೋಡಿದ್ದೀವಿ, ಅಲ್ಲಿ ಯಾವ ರೀತಿ ಇರಬಹುದು? ಸದ್ಯಕ್ಕೆ ಇವಾಗ ಅದಕ್ಕೆ ಸಪ್ರೇಟ್ ಪ್ರೆಸ್ ಮೀಟ್ ಇರುತ್ತೆ ಸರ್. ಇವಾಗ ಇಲ್ಲೇ ಹೇಳಿಬಿಟ್ರೆ ಟೀಮು ಇಲ್ಲ, ನಾನು ಏನು ಹೇಳ್ಬೋದು ಹೇಳ್ಬಾರ್ದು ಅಂತ ಗೊತ್ತಾಗಲ್ಲ. ಆ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಅಲ್ಲ ಹೇಗಿತ್ತು ಅಂತ ಅದು ಆ ಪಾತ್ರ ಆಯ್ಕೆ ಯಾವ ರೀತಿ ಇತ್ತು? ಯಾಕಂದರೆ ನಾನು ಆಗಲೇ ಕೇಳಿದೆ ನಿಮಗೆ, ಡೈರೆಕ್ಟ್ರು ಆ್ಯಕ್ಟ್ರು ಈ ರೀತಿ ಸೆಲೆಕ್ಟ್ ಮಾಡ್ತೀರಾ ಅಥವಾ ಸ್ಕ್ರಿಪ್ಟ್ ವೈಸು ಏನಾರ ಸೆಲೆಕ್ಟ್ ಮಾಡಿದ್ರೆ? ಕತೆ ತುಂಬ ಚೆನ್ನಾಗಿತ್ತು. ಅದು ಐ ಥಿಂಕ್ ತುಂಬ ಮಜ್ವಾದ ಕತೆ ಆ್ಯಂಡ್ ಫ್ಯಾಮ್ಲಿ ಕೂತು ನೋಡುವಂಥ ಸಿನಿಮಾ. ಅಟ್ ದ ಸೇಮ್ ಟೈಮ್ ತುಂಬ ಒಳ್ಳೆ ಮೆಸೇಜು ಇದೆ. ಧನಂಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಲಿ, ಅಗೇನ್ ಕಂಟೆಂಟ್. ಏನಾರು KD2 ಅಂತ ಆರಂಭದಲ್ಲಿ ಹೇಳಿದರು, ಸೊ ಅದ್ರದ್ದು ಏನಾರ ಪ್ರೋಸೆಸ್ ಇದೆಯಾ? ಅದನ್ನ ನನ್ನ ಕೇಳಿದರೆ ಸರಿ. ಕತೆ ನಿಮಗೂ ಹೇಳಿರ್ತಾರೆ, ನಿಮಗೂ ಕತೆ ಕೇಳಿರ್ತೀರಾ ಇಲ್ಲ? ಕತೆ ಕೇಳಿರ್ಬೇಕಲ್ವಾ? ಇಲ್ಲ, KD2 ಅಂತ ಅನೌನ್ಸ್ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಪ್ರೇಮ್ ಸರ್ ಆ್ಯಂಡ್ ದಿಲ್ ವರ್ಕ್ ಆನ್ ಇಟ್. ನನಗೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಇನ್ನೂ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಅಷ್ಟು ಜನ ಪ್ರೀತಿ ಮಾಡಿದ್ದಾರೆ KDನ. ಸೊ KD2 ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ, ಶೂಟಿಂಗ್ ಸ್ಟಾರ್ಟ್ ಆಗಲಿ, ಎಲ್ಲ ಪ್ರಾಸೆಸ್ ಸ್ಟಾರ್ಟ್ ಆಗಲಿ ಅಂತ ನನಗೂ ಆಸೆ ಇದೆ. ಎಲ್ಲ ಹೀರೋಗಳ ಜೊತೆ ಒಳ್ಳೆ ಸ್ಟಾರ್ ಹೀರೋಗಳ ಜೊತೆಲೂ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಯಾರ ಜೊತೆ ಆ್ಯಕ್ಟ್ ಮಾಡಬೇಕಂತ ಕೇಳುವಾಗೆ ಇಲ್ಲ, ಆದರೂ ಕೇಳ್ತೀನಿ, ನಮ್ಮ ಇಂಡಸ್ಟ್ರಿಯ ಯಾವ ಸ್ಟಾರ್ ನಟರ ಜೊತೆ ಆ್ಯಕ್ಟ್ ಮಾಡುವಂಥ ಡ್ರೀಮ್ ಇದೆ ರೇಷ್ಮಾಗೆ? ಇನ್ನೂ ತುಂಬ ಜನರ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು ಸರ್. ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು. ಯಶ್ ಸರ್ ಇದ್ದಾರೆ, ತುಂಬ ದುನಿಯಾ ವಿಜಯ್ ಸರ್ ಇದ್ದಾರೆ, ತುಂಬ ಜನ ಇದ್ದಾರೆ ಇನ್ನು. ಸೊ ಎಲ್ಲರ ಜೊತೆ ಒಂದು ರೌಂಡ್ ಆ್ಯಕ್ಟ್ ಮಾಡ್ತೀನಿ ಅಂತ ಒಂದು ಆಸೆ.
ಅಷ್ಟು ನಟಿಯರು ಸಿನಿಮಾ ಜೊತೆ ಬಿಸ್ನೆಸ್ಸು ಮಾಡ್ತಾರೆ. ಸೊ ಎಸ್ಪೆಷಲಿ ಕೂರ್ಗ್ನವರು ಆಗ ಆ ಥರ ನಾಲೆಡ್ಜು ಇದೆ. ನಿಮಗೂ ಏನಾದರೂ ಬಿಸ್ನೆಸ್ ಆ ಥರದ್ದು ಏನಾದರೂ ಪ್ಲ್ಯಾನ್ ಇದೆಯಾ? ಖಂಡಿತ ಇದೆ, ಬಟ್ ಇವಾಗಲೇ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಲೇಟರ್ ಆನ್ ನೋಡೋಣ. ಬಟ್ ಟು ಸ್ಟಾರ್ಟ್ ಸಮಥಿಂಗ್, ಟು ಹ್ಯಾವ್ ಮೈ ಓನ್ ಬಿಸ್ನೆಸ್ ಇಸ್ ಆಲ್ಸೋ ಅ ಡ್ರೀಮ್. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು. ದ ಬೆಸ್ಟ್. ಒಳ್ಳೇದಾಗಲಿ ನಿಮ್ಮ ಫ್ಯೂಚರ್ ಬಿಸ್ನೆಸ್ಗೆ, ಸಿನಿಮಾಗಳಿಗೆ, ಎಲ್ಲ ನಿಮ್ಮ ಡ್ರೀಮ್ಗಳು ನಿಮ್ಮ ಮುಂದೆ ಒಂದೊಂದೇ ಕ್ಲಿಯರ್ ಆಗ್ತಾ ಹೋಗ್ತಾ ಇರಲಿ. ಎಸ್ಪೆಷಲಿ ಸುದೀಪ್ ಸರ್ ಮತ್ತು ಯಶ್ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥದ್ದು. ಥ್ಯಾಂಕ್ ಯು. ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನನಗೋಸ್ಕರ ನೀವು. ಬಟ್ ಥ್ಯಾಂಕ್ ಯು ಸೋ ಮಚ್.